ಆಗಲೇಬೇಕು. ಕನ್ನಡಿಗರನ್ನು ಧಿಕ್ಕರಿಸಿದ ಉದ್ಯಮೆದಾರರಿಗೆ ಹೇಳಿ ಧಿಕ್ಕಾರ. ಕನ್ನಡಿಗರನ್ನು ಕಡೆಗಣಿಸಿದ ಉದ್ದಿಮೆದಾರರಿಗೆ ಹೇಳಿ ಧಿಕ್ಕಾರ. ಕನ್ನಡಿಗರ ಕೆಲಸಗಳನ್ನು ಕದಿಯುತ್ತಿರುವ ಉದ್ಯಮದಾರರಿಗೆ ಹೇಳಿ ಧಿಕ್ಕಾರ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಆಗಲೇಬೇಕು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಆಗಲೇಬೇಕು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಆಗಲೇಬೇಕು. ಕನ್ನಡಿಗರನ್ನು ಧಿಕ್ಕರಿಸುತ್ತಿರುವ ಉದ್ದಿಮೆದಾರರಿಗೆ ಮಾಡಕ್ಕಾಗಲ್ಲ ಅಂತ ಏನು ಹೇಳಿದ್ದಾರೆ ಅದನ್ನೆಲ್ಲ ಸೇರಿ ನಾವು ನೀವು ಕೈಗೊಳ್ಸೋಣ. ಮುಂದಿನ ಯಾವುದೇ ಕನ್ನಡ ನಾಡು ನುಡಿ ಜಲ ಭಾಷೆ ಯಾವುದೇ ವಿಷಯವಾಗಲಿ ಹೋರಾಟ ಬಂದರೆ ನಾವೆಲ್ಲ ಸೈನಿಕರಾಗಿ ಮುಂದುವರೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತೆ ಎಲ್ಲ ನನ್ನ ಆತ್ಮೀಯರಿಗೆ ಎಲ್ಲ ಮುಖಂಡರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸದಾ ಇದ್ದೇ ಇರುತ್ತೆ. ಒಂದು ಭಾಷೆ ಬಗ್ಗೆ ಆಗ್ಬೋದು, ಒಂದು ನೀರಿನ ಬಗ್ಗೆ ಆಗ್ಬೋದು, ಒಂದು ನೆಲದ ಬಗ್ಗೆ ಆಗ್ಬೋದು, ಒಂದು ಗಡಿ ಬಗ್ಗೆ ಆಗ್ಬೋದು, ಏನೇ ಆದ್ರೂ ಕೊನೆಗೆ ನಾವು ಇಲ್ಲಿ ಜೀವನ ಮಾಡ್ಬೇಕಾದ್ರೆ ಒಂದೇನಾದ್ರೂ ಒಂದು ಕೆಲಸ ಮಾಡ್ಬೇಕು. ಆ ಕೆಲಸಕ್ಕೂ ನಾವು ಇವತ್ತು ಒಂದು ಹೋರಾಟವನ್ನು ಮಾಡುವಂತ ಪರಿಸ್ಥಿತಿನಲ್ಲಿ ನಾವಿದ್ದೇವೆ. ಇದಕ್ಕೆ ನಮ್ಮ ಈ ರಾಜಕಾರಣಿಗಳ ಒಂದು ವೈಫಲ್ಯ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ 1984ರಲ್ಲಿ ಸರೋಜಿನಿ ಮಹಿಷಿಯವರು ಒಂದು ವರದಿಯನ್ನು ಜಾರಿ ಮಾಡ್ತಾರೆ. ಅವರು ಒಂದು ಏನು ಎಲ್ಲ ಕಡೆ ಓಡಾಡಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ 10% ಇರಲೇಬೇಕು. ಬೇರೆ ವಿದೇಶಗಳಿಂದ ಬಂದಂತ ಕಂಪನಿಗಳಲ್ಲಿ ಇಲ್ಲಿನ ನೆಲವನ್ನ ಜಲವನ್ನ ತಗೊಂಡು ಕೆಲಸವನ್ನ ಕೊಳ್ಳೇಬೇಕು ಅಂತ ಒಂದು ಕಾನೂನನ್ನ ತರಬೇಕು ಅಂತ ಹೇಳಿ ಒಂದು ವರದಿಯನ್ನ ಸಿದ್ಧ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ಆದ್ರೆ ಕಳೆದ ನಮ್ಮ ದೌರ್ಭಾಗ್ಯ ಏನಪ್ಪಾ ಅಂದ್ರೆ 40 ವರ್ಷ ಆದ್ರೂ ಇದುವರೆಗೂ ಆ ಒಂದು ಮನ್ನಣೆಯನ್ನ ವಿಧಾನಸೌಧದಲ್ಲಿ ಬರುವಂತ ಶಾಸಕರಾಗ್ಬೋದು, ಮಂತ್ರಿಗಳಾಗ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗ್ಬೋದು, ಯಾರೇ ಆಗ್ಬೋದು ಅದನ್ನ ಒಂದು ಮನ್ನಣೆಯನ್ನ ಜಾರಿ ಮಾಡೋದ್ರಲ್ಲಿ ಎಲ್ಲರೂ ವಿಫಲ ಆಗಿದ್ದಾರೆ. ಎಲ್ಲ ಸರ್ಕಾರಗಳು, ಎಲ್ಲ ಪಕ್ಷದ ನಾಡುಗಳು ಇದ್ರ ಪರವಾಗಿ ಆಲೋಚನೆಯನ್ನು ಮಾಡಿ ಈ ಒಂದು ತೀರ್ಮಾನವನ್ನು ನಿಮ್ಮ ಅಧಿವೇಶನದಲ್ಲಿ ಇದನ್ನ ಮನ್ನಣೆ ಮಾಡಿ ಇದನ್ನ ಜಾರಿ ತರಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ.